ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತಕ್ಕೆ ವಿಶ್ವಮಟ್ಟದಲ್ಲಿ ಮತ್ತೊಂದು ಬಹಳ ಮುಖ್ಯವಾದ ಸ್ನೇಹಿತ ರಾಷ್ಟ್ರ ಸಿಕ್ಕಿದೆ. ಭಾರತ ಈ ದೇಶದ ನಡುವೆ ಹಿಂದಿನಿಂದಲೂ ಕೂಡ ಸ್ನೇಹವನ್ನು ಹೊಂದಿತ್ತು. ಆದರೆ ಈಗ ಈ ಸ್ನೇಹ ಮತ್ತೊಂದು ಹಂತಕ್ಕೆ ಹೋಗುವಂಥ ಸುಳಿವು ಸಿಗ್ತಾ ಇದೆ. ಭಾರತದ ಅತ್ಯಾಧುನಿಕವಾದ ತೇಜಸ್ಸನ್ನು ಈ ದೇಶದಲ್ಲಿ ನಿರ್ಮಾಣ ಮಾಡೋದು, ಜೊತೆಗೆ ಕೆಲವೊಂದಷ್ಟು HAL ನಿರ್ಮಿಸಿರುವ ಹೆಲಿಕಾಪ್ಟರ್ಗಳ ತಯಾರಿ, ಈ ಯೂನಿಟ್ಗಳನ್ನು ಈ ಮಿತ್ರ ರಾಷ್ಟ್ರದಲ್ಲಿ ಆರಂಭ ಮಾಡುವಂತಹ ಚರ್ಚೆ ನಡೀತಾ ಇದೆ. ಈ ಬೆಳವಣಿಗೆಯನ್ನ ಇಡೀ ವಿಶ್ವ ಬೆರಗುಗಣ್ಣಿನಿಂದ ನೋಡ್ತಾ ಇದೆ. ಶತ್ರುವಿನ ಶತ್ರು ನಮಗೆ ಮಿತ್ರ ಅನ್ನುವ ಪಾಲಿಸಿಯನ್ನ ಮತ್ತೆ ಭಾರತ ಅನುಸರಿಸೋದಕ್ಕೆ ಹೊರಟಿದೆ. ಹಾಗಾದ್ರೆ ಯಾವುದು ಆ ದೇಶ? ಏನಿದು ಮೋದಿ ಸರ್ಕಾರದ ಹೊಸ ಯೋಜನೆ? ಈ ಎಲ್ಲ ವಿಚಾರವಾಗಿ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮಗೆ ಈ ವಿಡಿಯೋದಲ್ಲಿ ನೀಡುವ ಪ್ರಯತ್ನ ಮಾಡ್ತೀನಿ. ನೀವು ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮಿಡಲ್ ಈಸ್ಟ್ ನಲ್ಲಿ ಭಾರತಕ್ಕೆ ಅತ್ಯಂತ ಆಪ್ತ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಒಂದು UAE, ಇನ್ನೊಂದು ಇಸ್ರಾಯೇಲ್. ಈ ಎರಡೂ ದೇಶಗಳ ನಡುವೆ ಭಾರತ ಉತ್ತಮವಾದಂತಹ ವ್ಯಾಪಾರ ಸಂಬಂಧವನ್ನು ಹೊಂದಿದೆ. ಎರಡೂ ದೇಶಗಳು ಪರಸ್ಪರ ಡಿಪೆಂಡ್ ಆಗಿದ್ದಾವೆ. ನಿಮಗೆ ಕಳೆದ ಕೆಲ ವಿಡಿಯೋಗಳಲ್ಲಿ ಹೇಳಿದ್ದೆ ಗಲ್ಫ್ ರಾಷ್ಟ್ರಗಳು ಮತ್ತು ಭಾರತದ ಸಂಬಂಧ ಹೇಗಿದೆ, ಅದರಲ್ಲಿ UAE ಎಷ್ಟು ಡಿಫರೆಂಟ್ ಆಗಿದೆ, UAE ಎಲ್ಲ ವಿಚಾರದಲ್ಲೂ ಭಾರತವನ್ನು ಹೇಗೆ ಬೆಂಬಲಿಸುತ್ತೆ ಎಲ್ಲವುದನ್ನು ಕೂಡ ಹೇಳಿದ್ದೆ. ಇನ್ನು ಇಸ್ರೇಲ್ ಬಗ್ಗೆ ನಾನು ಹೇಳೋದೇ ಬೇಡ. ಇಸ್ರೇಲ್ ಪಾರಂಪರಿಕವಾಗಿ ಭಾರತದ ಜೊತೆಗೆ ಬೆಸೆದುಕೊಂಡಿದೆ. ಭಾರತವನ್ನು ಬಹಳ ಪೂಜನೀಯವಾಗಿ ಇಸ್ರೇಲ್ ಕಾಣುತ್ತೆ. ಅದಕ್ಕೆ ಕಾರಣ ಹಲವಾರಿದೆ. ಅದೆಲ್ಲ ನಾನು ಎಲಾಬ್ರೇಟ್ ಆಗಿ ಡಿಸ್ಕಸ್ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಮಿಡಲ್ ಈಸ್ಟ್ನಲ್ಲಿ ಈ ಎರಡೂ ದೇಶಗಳು ಭಾರತಕ್ಕೆ ಅತ್ಯಂತ ಆಪ್ತವಾದ ದೇಶಗಳು. ಈ ದೇಶಗಳ ನಡುವೆ ಬಹಳ ಸ್ಟ್ರಾಂಗ್ ಆದಂಥ ವ್ಯಾಪಾರ ಸಂಬಂಧವನ್ನು ಭಾರತ ಹೊಂದಿದೆ. ಈಗ ಈ ಪಟ್ಟಿಗೆ ಆದಷ್ಟು ಶೀಘ್ರದಲ್ಲಿ ಈಜಿಪ್ಟ್ ಕೂಡ ಸೇರುವಂತ ಎಲ್ಲ ಸಾಧ್ಯತೆ ಇದೆ. ಕಾರಣ ಏನಂತಂದ್ರೆ, ಈಜಿಪ್ಟ್ ತನ್ನ ಸೇನೆಗೆ ಹಲವು ಯುದ್ಧ ವಿಮಾನಗಳನ್ನು ಹೊಸದಾಗಿ ಸೇರಿಸಿಕೊಳ್ಬೇಕು ಅಂತ ಬಯಸ್ತಾ ಇದೆ. ಅದು ಲೈಟ್ ಕಾಂಬ್ಯಾಕ್ಟ್ ಏರ್ ಕ್ರಾಫ್ಟ್ ಆಗಿರಬೇಕು ಅನ್ನೋದು ಈಜಿಪ್ಟ್ನ ತೀರ್ಮಾನ. ಯಾಕೆಂತಂದ್ರೆ ತನ್ನ ಸೇನೆಗೆ ಹೊಂದಿಕೊಳ್ಳೋದು ಲೈಟ್ ಕಾಂಬ್ಯಾಕ್ಟ್ ಏರ್ ಕ್ರಾಫ್ಟ್ಗಳು. ಹೀಗಾಗಿ ಹೊಸದಾಗಿ ಲೈಟ್ ಕಾಂಬ್ಯಾಕ್ಟ್ ಏರ್ ಕ್ರಾಫ್ಟ್ ಗಳನ್ನ ಖರೀದಿ ಮಾಡಬೇಕು ಅಂತ ಈಜಿಪ್ಟ್ ನಿರ್ಧಾರ ಮಾಡಿದೆ. ಈ ಬಾರಿ ತೇಜಸ್ ಅನ್ನ ಖರೀದಿ ಮಾಡಬೇಕು ಅನ್ನೋದು ಈಜಿಪ್ಟ್ನ ಲೆಕ್ಕಾಚಾರ. ಭಾರತ ನಿರ್ಮಿಸಿರುವಂತಹ ತೇಜಸ್ ಇದೆಯಲ್ಲ, ಇದು ವಿಶ್ವದ ಅತ್ಯಾಧುನಿಕವಾದಂತಹ ಲೈಟ್ ಕಾಂಬ್ಯಾಕ್ಟ್ ಏರ್ ಕ್ರಾಫ್ಟ್ಗಳು. ಇದನ್ನ ಖರೀದಿ ಮಾಡೋದು ಉತ್ತಮ. ಈ ಹಿಂದೆ ಈಜಿಪ್ಟ್ F-15 ಅನ್ನ ಖರೀದಿ ಮಾಡಿತ್ತು. ಅದು ಈಜಿಪ್ಟ್ನ ಸೇನೆಗೆ ಸರಿಯಾಗಿ ಹೊಂದಿಕೊಂಡಿಲ್ಲ, ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಹೀಗಾಗಿ F-15 ಅನ್ನು ಕೈಬಿಟ್ಟು ಆ ಸ್ಥಾನಕ್ಕೆ ತೇಜಸ್ ಅನ್ನು ಖರೀದಿ ಮಾಡಬೇಕು ಅಂತ ಈಜಿಪ್ಟ್ ಸರ್ಕಾರ ನಿರ್ಧಾರ ಮಾಡಿದೆ. ಈ ಬಗ್ಗೆ ಭಾರತದೊಂದಿಗೆ ಮಾತುಕತೆಯೂ ಕೂಡ ಆರಂಭವಾಗ್ತಾ ಇದೆ. ಮಿತ್ರರೇ, ಈಜಿಪ್ಟ್ಗೆ ಸೇನೆಯನ್ನ ಆಧುನೀಕರಣಗೊಳಿಸುವಂತದ್ದು ಅತ್ಯಂತ ಇಂಪಾರ್ಟೆಂಟ್ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ಈಜಿಪ್ಟ್ಗೆ ಪ್ರಮುಖವಾಗಿ 4 ದೇಶಗಳೊಂದಿಗೆ ತುಂಬಾ ರೈವಲ್ರಿ ಇದೆ, ತುಂಬಾ ದ್ವೇಷ ಇದೆ. ಅದು ಯಾವುದು ಅಂತಂದ್ರೆ, ಒಂದು ಟರ್ಕಿ, ಎರಡನೆಯದು ಇರಾನ್, ಮೂರನೆಯದು ಸುಡಾನ್, ನಾಲ್ಕನೆಯದು ಖತಾರ್. ಈ 4 ದೇಶಗಳ ಜೊತೆಗೆ ಈಜಿಪ್ಟ್ ಬಹಳಷ್ಟು ವೈರುಧ್ಯವನ್ನು ಹೊಂದಿದೆ. ಈ ದೇಶಗಳಲ್ಲಿ ಈಜಿಪ್ಟ್ನ ಅಂಬಾಸಿಡರ್ ಕೂಡ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಇವರ ದ್ವೇಷ ಇದೆ. ಟರ್ಕಿ ಜೊತೆಗೆ ವಿವಾದ ಯಾಕಂತಂದ್ರೆ, ಮೆಡಿಟೇರೇನಿಯನ್ ಸೀನಲ್ಲಿ ಸಾಕಷ್ಟು ಆಯಿಲ್ ರಿಸರ್ವ್ ಇದೆ. ಇದಕ್ಕಾಗಿ ಎರಡೂ ದೇಶಗಳು ಗುದ್ದಾಟ ಮಾಡ್ತಾ ಇದೆ. ಈಜಿಪ್ಟ್ ಕೂಡ ಮೆಡಿಟರೇನಿಯನ್ ಸೀನಲ್ಲಿರುವಂತಹ ಆಯಿಲ್ ರಿಸರ್ವ್ ನಮಗೆ ಸೇರಿದ್ದು ಅಂತ ಹೇಳ್ತಾ ಇದೆ. ಅತ್ತ ಟರ್ಕಿ ಕೂಡ ನಮಗೆ ಸೇರಿದ್ದು ಅಂತ ವಾದ ಮಾಡ್ತಾ ಇದೆ. ಇಬ್ಬರ ತಿಕ್ಕಾಟ ಈ ಮೆಡಿಟರೇನಿಯನ್ ಸಿ ಹಕ್ಕು ಸ್ಥಾಪನೆಗಾಗಿ ನಡೀತಾ ಇದೆ. ಇರಾನ್ ಹಾಗೂ ಕತಾರ್ ಟರ್ಕಿ ಸಪೋರ್ಟ್ಗೆ ನಿಂತಿರೋದ್ರಿಂದಾಗಿ ಆ ಎರಡೂ ದೇಶಗಳನ್ನು ಕೂಡ ಈಜಿಪ್ಟ್ ದ್ವೇಷ ಮಾಡುತ್ತೆ. ಅವರನ್ನ ತನ್ನ ಮಿತ್ರ ಮಂಡಳಿ ಅಂತ ಒಪ್ಕೊಳ್ಳೋದಿಲ್ಲ. ಆ ಎರಡೂ ದೇಶಗಳನ್ನು ಕೂಡ ಈಜಿಪ್ಟ್ ಹೊರಗಿಟ್ಟಿದೆ. ಇನ್ನು ಸುಡಾನ್ ವಿಚಾರವಾಗಿ ಈಜಿಪ್ಟ್ ಸಾಕಷ್ಟು ವೈರುಧ್ಯವನ್ನು ಹೊಂದಿದೆ. ಕಾರಣ ಏನು ಅಂತಂದ್ರೆ, ಸುಡಾನ್ ಮತ್ತು ಈಜಿಪ್ಟ್ ನಡುವೆ ಗಡಿ ವಿವಾದ ಇದೆ. ನಿಮಗೆಲ್ಲ ಹಿಂದೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಬೀರ್ ತಾವಿಲ್ ಅನ್ನುವಂಥ ಒಂದು ಪ್ರದೇಶವನ್ನ ಈಜಿಪ್ಟ್ ನಮಗೆ ಸೇರಿದ್ದಲ್ಲ ಅಂತ ಹೇಳ್ತಾ ಇದೆ, ಅತ್ತ ಸುಡಾನ್ ಇದು ನಮಗೆ ಸೇರಿದ್ದಲ್ಲ ಅಂತ ಹೇಳ್ತಾ ಇದೆ. ಅದೊಂದು ಪ್ರದೇಶವನ್ನ ಯಾರೂ ಸೇರಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹೀಗೆ ಹಲವಾರು ವಿಚಾರವಾಗಿ ಎರಡೂ ದೇಶಗಳ ನಡುವೆ ಗಡಿ ವಿವಾದ ಇದೆ. ಹೀಗಾಗಿ ಈಜಿಪ್ಟ್ ಮತ್ತು ಸುಡಾನ್ ಸಂಬಂಧವೂ ಕೂಡ ಚೆನ್ನಾಗಿಲ್ಲ. ಸುಡಾನ್ ಏನು ಅಂತ ಆರ್ಥಿಕವಾಗಿ ಸಫಲವಾದ ದೇಶ ಅಲ್ಲ. ಈಜಿಪ್ಟ್ಗೆ ಹಾನಿ ಮಾಡುವಷ್ಟು ಕೆಪಾಸಿಟಿಯೂ ಕೂಡ ಅವರ ಬಳಿಯಲ್ಲಿ ಇಲ್ಲ. ಆದರೂ ಕೂಡ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡಿರುವಂತಹ ಈಜಿಪ್ಟ್ ತಾನೊಂದು ವ್ಯವಸ್ಥಿತವಾದಂತಹ ವಾಯುಸೇನೆಯನ್ನ ಹೊಂದಿರಬೇಕು. ಯಾವಾಗ ಏನು ಬೇಕಾದರೂ ಆಗಬಹುದು. ಮುಖ್ಯವಾಗಿ ಅವರಿಗೆ ಟೆನ್ಷನ್ ಇರುವಂತಹದ್ದು ಟರ್ಕಿಯ ಮೇಲೆ. ಟರ್ಕಿ ಸ್ವಲ್ಪ ಪ್ರಬಲವಾದ ದೇಶ. ಟರ್ಕಿ ನಮ್ಮ ಮೇಲೆ ಆಕ್ರಮಣ ಮಾಡಬಹುದು. ಹೀಗಾಗಿ ನಾವು ಸಿದ್ಧ ಇರಬೇಕು ಅನ್ನುವಂಥದ್ದು ಈಜಿಪ್ಟ್ನ ಲೆಕ್ಕಾಚಾರ. ಇದೇ ಕಾರಣದಿಂದಾಗಿ ತನ್ನ ವಾಯುಸೇನೆಯನ್ನು ಸಬಲಗೊಳಿಸಬೇಕು ಅಂತ ಈಜಿಪ್ಟ್ ಹೊರಟಿದೆ. ಅದಕ್ಕೆ ಅವರಿಗೆ ರಫೇಲ್ನಂಥ ಅತ್ಯಾಧುನಿಕವಾದ ಯುದ್ಧ ವಿಮಾನಗಳು ಬೇಡ. ಯಾಕೆಂದರೆ ಅದಕ್ಕೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದನ್ನು ನಿರ್ವಹಣೆ ಮಾಡಬೇಕು. ಇದೆಲ್ಲ ಈಜಿಪ್ಟ್ ಕೈಲಿ ಸಾಧ್ಯ ಇಲ್ಲ. ಈಜಿಪ್ಟ್ ಭಾರತದಂತಹ ಅತ್ಯಾಧುನಿಕ ವಾಯುಸೇನೆಯನ್ನು ಹೊಂದಿಲ್ಲ. ಅವರ ಬಳಿ ಇರುವಂತಹದ್ದು ಸೀಮಿತವಾದ ವಾಯುಸೇನೆ. ಇದಕ್ಕೆ ಯಾವ ಮಾದರಿಯ ಯುದ್ಧ ವಿಮಾನಗಳು ಬೇಕು ಅಂತಂದ್ರೆ, ಲೈಟ್ ಕಾಂಬ್ಯಾಕ್ಟ್ ಏರ್ ಕ್ರಾಫ್ಟ್ಗಳು ಬೇಕು. ಸದ್ಯ ವಿಶ್ವದಲ್ಲಿರುವಂತಹ ಅತ್ಯಾಧುನಿಕವಾದ ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತಹ ಲೈಟ್ ಕಾಂಬ್ಯಾಕ್ಟ್ ಏರ್ ಕ್ರಾಫ್ಟ್ ಅಂದ್ರೆ ಅದು ತೇಜಸ್. ಹೀಗಾಗಿ ತೇಜಸ್ ಡೀಲ್ ನಡಿಬೇಕು ಅಂತ ಹೇಳಿ ಈಜಿಪ್ಟ್ ಬಯಸ್ತಾ ಇದೆ. ಈ ಸಂಬಂಧ ಭಾರತದ ಜೊತೆಗೆ ಮಾತುಕತೆ ಮಾಡೋದಕ್ಕೂ ಕೂಡ ಈಜಿಪ್ಟ್ ಬಯಸ್ತಾ ಇದೆ. ಈಜಿಪ್ಟ್ ಮತ್ತು ಭಾರತದ ನಡುವೆ ತೇಜಸ್ ಒಪ್ಪಂದ ಆಗಿದ್ದೇ ಆದ್ರೆ ಈಜಿಪ್ಟ್ನಲ್ಲೇ ಇದರ ನಿರ್ಮಾಣ ಘಟಕವನ್ನು ಸ್ಥಾಪಿಸುವಂತಹದ್ದು, ಅಲ್ಲೊಂದು ಮ್ಯಾನುಫ್ಯಾಕ್ಚರ್ ಹಬ್ ಅನ್ನು ಸ್ಥಾಪಿಸೋದಕ್ಕೆ ಭಾರತ ಹೊರಟಿದೆ.
ಈಗೇನು ರಷ್ಯಾ ಭಾರತದ ವಿಚಾರದಲ್ಲಿ ಮಾಡ್ತಲ್ಲ, ಹಲವಾರು ಡಿಫೆನ್ಸ್ ಇಕ್ವಿಪ್ಮೆಂಟನ್ನು ಭಾರತದಲ್ಲಿ ತಯಾರು ಮಾಡುವಂಥದ್ದು ರಷ್ಯಾ, ನಂತರ ಅದನ್ನು ವಿಶ್ವದ ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡುವಂಥದ್ದು, ಜಾಯಿಂಟ್ ವೆಂಚರ್ನಲ್ಲಿ ಆಗುವಂಥದ್ದು. ಇದೇ ರೀತಿಯಾಗಿ ಭಾರತ ಈಜಿಪ್ಟನ್ನು ಮಾಡಬೇಕು ಅಂದರೆ ನಮಗೆ ಡಿಫೆನ್ಸ್ ಇಕ್ವಿಪ್ಮೆಂಟ್ ವ್ಯಾಪಾರವನ್ನು ಹೆಚ್ಚೆಚ್ಚು ವೃದ್ಧಿ ಮಾಡಬೇಕು ಅಂತ ಭಾರತ ಹೊರಟಿದೆ. ಹೀಗಾಗಿ ತೇಜಸ್ ಉತ್ಪಾದನಾ ಘಟಕ ಈಜಿಪ್ಟ್ನಲ್ಲಿ ಆರಂಭ ಆದರೂ ಕೂಡ ಆಶ್ಚರ್ಯ ಇಲ್ಲ. ಆ ರೀತಿಯ ಮಾತುಕತೆಗಳು ಕೂಡ ನಡೀತಾ ಇದೆ. ಇದರ ಜೊತೆಗೆ ಈಜಿಪ್ಟ್ಗೆ ಬೇಕಾದಂಥ ಕೆಲವೊಂದಷ್ಟು ಹೆಲಿಕಾಪ್ಟರ್ಗಳನ್ನು ಕೂಡ HAL ಈಜಿಪ್ಟ್ನಲ್ಲೇ ನಿರ್ಮಾಣ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಅಂದರೆ ಭಾರತ ಅಲ್ಲೊಂದು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬನ್ನು ಸ್ಥಾಪನೆ ಮಾಡೋದಕ್ಕೆ ನಿರ್ಧಾರ ಮಾಡ್ತಾ ಇದೆ. ಒಂದು ವೇಳೆ ಇದೇನಾದರೂ ಫೈನಲ್ ಆದರೆ ಇದು ಭಾರತದ ವಿಚಾರದಲ್ಲಿ ದೊಡ್ಡ ಬೂಸ್ಟು. ಯಾಕೆಂದರೆ ಮಿಡ್ಲ್ ಈಸ್ಟ್ನಲ್ಲಿ ಈಜಿಪ್ಟ್ ತುಂಬ ಇಂಪಾರ್ಟೆಂಟ್ ಆದಂಥ ಕಂಟ್ರಿ. ಆ ಕಂಟ್ರಿ ಜೊತೆಗೆ ಭಾರತ ಇಂಥ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದೇ ಆದರೆ ಇದು ಭಾರತಕ್ಕೆ ಅತ್ಯಂತ ಹೆಲ್ಪ್ಫುಲ್ ಆಗುತ್ತೆ. ಸದ್ಯ ಮಿತ್ರರೇ, ಕಳೆದ ಕೆಲ ವರ್ಷಗಳಿಂದ ಭಾರತ ಮತ್ತು ಈಜಿಪ್ಟ್ ಸಂಬಂಧ ತುಂಬ ಚೆನ್ನಾಗಾಗ್ತಾ ಇದೆ. ಮುಖ್ಯವಾಗಿ ಟ್ರೇಡ್ ರಿಲೇಷನ್ಶಿಪ್ ಅಂತೂ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಸದ್ಯ ಈಜಿಪ್ಟ್ ಜೊತೆಗೆ $7 ರಿಂದ $8 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ಪ್ರತಿ ವರ್ಷ ನಡೀತಾ ಇದೆ. ಕಳೆದ 10 ವರ್ಷದಲ್ಲಿ ಈ ವ್ಯಾಪಾರ 5 ಪಟ್ಟು ಏರಿಕೆಯಾಗಿದೆ. ಅಂದರೆ ವರ್ಷದಿಂದ ವರ್ಷಕ್ಕೆ ಈಜಿಪ್ಟ್ ಜೊತೆಗೆ ನಮ್ಮ ವ್ಯಾಪಾರ ಸಂಬಂಧ ಇನ್ಕ್ರೀಸ್ ಆಗ್ತಾ ಇದೆ. ಮಿತ್ರರೇ, ಈಗ ಭಾರತ ಈಜಿಪ್ಟ್ ಜೊತೆಗೆ ಸಂಬಂಧವನ್ನು ವೃದ್ಧಿಗೆ ಬಯಸ್ತಾ ಇದೆಯಲ್ಲ, ಈಜಿಪ್ಟ್ ನಮಗೆ ಎಷ್ಟು ಇಂಪಾರ್ಟೆಂಟ್ ದೇಶ. ಹಿಂದೆ ಯಾವತ್ತಾದರೂ ಭಾರತಕ್ಕೆ ಈಜಿಪ್ಟ್ ಸಹಾಯ ಮಾಡಿತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಸಹಾಯ ಮಾಡಿತ್ತು. ಭಾರತದ ಒಂದು ಮಹತ್ವದ ವಿಚಾರದಲ್ಲಿ ಈಜಿಪ್ಟ್ ನಮ್ಮ ಸಹಾಯಕ್ಕೆ ನಿಂತಿತ್ತು. ನಿಮಗೆಲ್ಲ ಗೊತ್ತಿರಬಹುದು, ನಮಗೆ ಸ್ವಾತಂತ್ರ್ಯ ಬಂದಿರುವಂಥದ್ದು 1947 ಆಗಸ್ಟ್ 15ರಂದು. ಅವತ್ತು ಬ್ರಿಟಿಷರು ಈ ಭಾರತವನ್ನು ಬಿಟ್ಟು ತೊಲಗಿದ್ರು. 200 ವರ್ಷಗಳ ಕಾಲ ಭಾರತವನ್ನೇನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರು, ಎಲ್ಲದನ್ನು ಬಿಟ್ಟು ಭಾರತಕ್ಕೆ ಸ್ವಾತಂತ್ರ್ಯ ನೀಡಿ ಅವರು ಹೊರಟೋದ್ರು. ಆದರೆ ಮಿತ್ರರೇ, ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು, ಗೋವಾಗೆ ಮಾತ್ರ ಸಿಕ್ಕಿರಲಿಲ್ಲ. ಗೋವಾ ವಿಮೋಚನೆ ಆಗಿರಲಿಲ್ಲ. ಗೋವಾ ಆ ಸಂದರ್ಭದಲ್ಲೂ ಕೂಡ ಪೋರ್ಚುಗೀಸರ ಹಿಡಿತದಲ್ಲಿತ್ತು. ಭಾರತ ಸ್ವತಂತ್ರ ದೇಶವಾಗಿದ್ದರೂ ಕೂಡ ಗೋವಾದಲ್ಲಿ ಪೋರ್ಚುಗೀಸರ ಆಡಳಿತ ಇತ್ತು. ಭಾರತೀಯ ಸೇನೆ 17 ಡಿಸೆಂಬರ್ 1961ರಲ್ಲಿ ಗೋವಾ ಮೇಲೆ ಆಕ್ರಮಣ ಮಾಡೋದಕ್ಕೆ ನಿರ್ಧಾರ ಮಾಡುತ್ತೆ. ಗೋವಾ ರಾಜ್ಯವನ್ನ ಪೋರ್ಚುಗೀಸರಿಂದ ವಶಕ್ಕೆ ಪಡಿಬೇಕು, ಪೋರ್ಚುಗೀಸರ ಆಡಳಿತ ಅಲ್ಲಿ ಕೊನೆ ಮಾಡಬೇಕು ಅಂತ ಭಾರತೀಯ ಸೇನೆ ನಿರ್ಧಾರ ಮಾಡುತ್ತೆ. ಪೋರ್ಚುಗೀಸರ ಯುದ್ಧ ನೌಕೆ ಮೇಲೆ ದಾಳಿ ಮಾಡುತ್ತೆ. ಈ ಆಪರೇಷನ್ ವಿಜಯನ್ನ ಯಾವುದೇ ರಕ್ತಪಾತ ಇಲ್ಲದೆ ಭಾರತೀಯ ಸೇನೆ ಯಶಸ್ವಿಯಾಗಿ ನಿರ್ವಹಿಸುತ್ತೆ. ಪೋರ್ಚುಗೀಸರ ಯುದ್ಧ ನೌಕೆಗಳು ನಾಶ ಆಗೋಗ್ಬಿಡುತ್ತೆ. ಗೋವಾದಲ್ಲೇನೋ ಅವರು ಲಂಗರ್ ಹಾಕೊಂಡು ಕುಳಿತಿದ್ರು ಯುದ್ಧ ನೌಕೆಗಳು, ಅವೆಲ್ಲವೂ ಕೂಡ ನಾಶ ಆಗೋಗುತ್ತೆ. ಕೊನೆಗೆ ಪೋರ್ಚುಗೀಸರ ಗವರ್ನರ್ ಆಗಿದ್ದಂತ ವಾಸಾಲೋ ಡಿ ಸಿಲ್ವಾ ಡಿಸೆಂಬರ್ 18ರಂದು ಭಾರತೀಯ ಸೈನ್ಯದ ಬ್ರಿಗೇಡಿಯರ್ KS ಧಿಲ್ಲನ್ ಅವರಿಗೆ ಶರಣಾಗತಿ ಪತ್ರವನ್ನ ಕಳುಹಿಸಿಕೊಡ್ತಾರೆ. ನಾವು ಶರಣಾಗಿದ್ದೀವಿ, ಈ ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳಿ ಅವರೊಂದು ಪತ್ರ ಕಳಿಸ್ಕೊಡ್ತಾರೆ. ಈ ಯುದ್ಧ ನಿಲ್ಲುತ್ತೆ. ಆದ್ರೆ ಮಿತ್ರರೇ, ಭಾರತೀಯ ಸೇನೆ ಇಷ್ಟೊಂದು ಈಸಿಯಾಗಿ ಈ ಯುದ್ಧವನ್ನ ಗೆಲ್ಲೋದಕ್ಕೆ ಈಜಿಪ್ಟ್ ಸಹಾಯ ಮಾಡಿತ್ತು. ನಿಮಗನಿಸಬಹುದು, ಗೋವಾದಲ್ಲಿ ನಡೀತಿರುವಂತಹ ಯುದ್ಧ, ಗೋವಾದಲ್ಲಿದ್ದು ಪೋರ್ಚುಗೀಸರು, ಭಾರತೀಯ ನೌಕಾಸೇನೆ ದಾಳಿ ಮಾಡಿರುವಂತಹದ್ದು. ಇದಕ್ಕೂ ಈಜಿಪ್ಟ್ಗೂ ಏನ್ ಸಂಬಂಧ? ಈಜಿಪ್ಟ್ ಇರುವಂತಹದ್ದು ಎಲ್ಲೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಈಜಿಪ್ಟ್ ಭಾರತಕ್ಕೆ ಹೇಗೆ ಸಹಾಯ ಮಾಡ್ತು? ಏನಾದರೂ ನೌಕಾಪಡೆ ಕಳಿಸ್ಕೊಡ್ತಾ ಕೇಳಿದ್ರೆ ಅದೇನೂ ಅಲ್ಲ. ಈಜಿಪ್ಟ್ ಮಾಡಿರುವಂಥದ್ದು ಒಂದೇ, ಯಾವಾಗ ಗೋವಾದ ಮೇಲೆ ಭಾರತೀಯ ನೌಕಾಪಡೆ ದಾಳಿ ಮಾಡ್ತೋ ಆ ಸಂದರ್ಭದಲ್ಲಿ ಪೋರ್ಚುಗೀಸರು ಒಂದು ತೀರ್ಮಾನ ಮಾಡಿದ್ರು. ಯುರೋಪ್ನಲ್ಲಿರುವ ಪೋರ್ಚುಗಲ್ನಿಂದ ಅನೇಕ ಯುದ್ಧ ಹಡಗನ್ನ ಭಾರತಕ್ಕೆ ಕಳುಹಿಸೋದಕ್ಕೆ ಪೋರ್ಚುಗಲ್ ತೀರ್ಮಾನ ಮಾಡಿತು. ಆ ಯುದ್ಧ ಹಡಗುಗಳು ಸರಿಯಾದ ಸಮಯಕ್ಕೆ ಭಾರತವನ್ನು ತಲುಪಿದ್ದೇ ಆಗಿದ್ರೆ ಭಾರತ ಅಷ್ಟು ಈಸಿಯಾಗಿ ಈ ಯುದ್ಧವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆಗ ಈಜಿಪ್ಟ್ ಏನ್ ಮಾಡ್ತು ಅಂತಂದ್ರೆ, ಭಾರತಕ್ಕೆ ಬರಬೇಕಾದಂತ ಸುಯಜ್ ಕಾಲುವೆ ಮಾರ್ಗ ಇದೆಯಲ್ಲ, ಇದನ್ನ ಬಂದ್ ಮಾಡ್ತು. ಯಾವ ಕಾರಣಕ್ಕೂ ಕೂಡ ಈ ಮಾರ್ಗದಲ್ಲಿ ಯುದ್ಧ ನೌಕೆ ಹೋಗುವಂತಿಲ್ಲ ಅಂತ ಹೇಳಿ ಈಜಿಪ್ಟ್ ತಡೀತು. ಈ ಕಾರಣದಿಂದ ಸರಿಯಾದ ಸಮಯದಲ್ಲಿ ಯುದ್ಧ ನೌಕೆ ಭಾರತವನ್ನು ತಲುಪೋದಕ್ಕೆ ಸಾಧ್ಯ ಆಗಿಲ್ಲ. ಭಾರತ ಈಸಿಯಾಗಿ ಯುದ್ಧ ಗೆಲ್ತು. ಅಂದ್ರೆ ಈಜಿಪ್ಟ್ ಆ ಸಂದರ್ಭದಲ್ಲೂ ಕೂಡ ಭಾರತಕ್ಕೆ ಸಹಾಯ ಮಾಡಿತ್ತು. ಹಲವಾರು ವರ್ಷಗಳಿಂದ ಭಾರತ ಮತ್ತು ಈಜಿಪ್ಟ್ನ ಸಂಬಂಧ ತುಂಬಾ ಚೆನ್ನಾಗಿದೆ. ಈಗ ಈ ಸಂಬಂಧವನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯಲು ಭಾರತ ಸರ್ಕಾರ ತೀರ್ಮಾನಿಸಿದೆ. ಈಜಿಪ್ಟ್ ಕೂಡ ಅಂತಹದೇ ಬಯಕೆಯಲ್ಲಿದೆ. ಒಂದು ವೇಳೆ ಈಜಿಪ್ಟ್ ಮತ್ತು ಭಾರತದ ನಡುವೆ ತೇಜಸ್ ಒಪ್ಪಂದ ಆಗಿರಬಹುದು ಅಥವಾ HAL ನಿರ್ಮಿತ ಇನ್ನೊಂದಷ್ಟು ಹೆಲಿಕಾಪ್ಟರ್ಗಳ ಒಪ್ಪಂದ ಆಗಿರಬಹುದು, ಇದೆಲ್ಲ ಫೈನಲ್ ಆದ್ರೆ ಮಿಡಲ್ ಈಸ್ಟ್ ನಲ್ಲಿ ಭಾರತಕ್ಕೆ UAE, ಇಸ್ರೇಲ್ ಜೊತೆಗೆ ಈಜಿಪ್ಟ್ ಕೂಡ ಅತ್ಯಂತ ಇಂಪಾರ್ಟೆಂಟ್ ಪಾಲುದಾರ ದೇಶ ಆಗುತ್ತೆ. ವ್ಯಾಪಾರ ಸಂಬಂಧವನ್ನ ಅತ್ಯಂತ ಸ್ಟ್ರಾಂಗ್ ಆಗಿ ಹೊಂದಿರುವಂತಹ ದೇಶ ಆಗುತ್ತೆ. ಮಿತ್ರರೇ, ಇದಿಷ್ಟು ಈಜಿಪ್ಟ್ ಮತ್ತು ಭಾರತದ ನಡುವೆ ತೇಜಸ್ ಒಪ್ಪಂದ ಆಗುವ ಬಗ್ಗೆ ಚರ್ಚೆ ನಡೀತಿರುವಂತಹದ್ದು. ಇದರ ಸಾಧಕ ಏನು, ಬಾಧಕ ಏನು, ಇದರ ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.